ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವರ್ಷದ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 2ನೇ ದಿನವೇ ಕಂಚಿನ ಪದಕವನ್ನು ತಂದುಕೊಟ್ಟಂತಹ ಮನು ಭಾಕರ್ ಅವರು ಮೈದಾನದಲ್ಲಿಯೇ ಭಗವದ್ಗೀತೆಯ ಗುಣಗಾನವನ್ನು ಮಾಡಿದ್ದಾರೆ. ಅಲ್ಲಿದ್ದ ಇಂಟರ್ವ್ಯೂರೊಬ್ಬರು ಪದಕ ಗೆಲ್ಲುತ್ತಿದ್ದಂತೆಯೇ ಮನು ಭಾಕರ್ ಅವರಿಗೆ ಕೇಳಿದ್ದಾರೆ, ನಿಮಗೆ ಲಾಸ್ಟ್ ಮೂಮೆಂಟ್ ಆಫ್ ದ ಗೇಮಲ್ಲಿ ಏನು ಅನ್ನಿಸ್ತಾ ಇತ್ತು ಅಂತ ಹೇಳಿದಾಗ ಮನು ಭಾಕರ್ ಅವರು ನೇರವಾಗಿ, ನಾನು ಮೊದಲಿಂದನೂ ಭಗವದ್ಗೀತೆಯನ್ನು ಫಾಲೋ ಮಾಡ್ತಾ ಇದ್ದೀನಿ, ಹಾಗೆಯೇ ಶ್ರೀಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಉಪದೇಶ ಕೊಟ್ಟಿರುವಂತೆಯೇ ನೀನು ನಿನ್ನ ಕರ್ಮವನ್ನು ಮಾಡು, ಪ್ರತಿಫಲವನ್ನು ಅಪೇಕ್ಷೆ ಮಾಡಬೇಡ, ಪ್ರತಿಫಲವನ್ನು ಭಗವಂತನಿಗೆ ಬಿಡು ಅಂತ ಹೇಳಿರುವ ಮಾತೊಂದೇ ನನ್ನ ತಲೆಯಲ್ಲಿತ್ತು. ಆದ್ದರಿಂದ ನಾನು ಇದರಲ್ಲಿ ಖುಷಿಯಾಗಿದ್ದೀನಿ ಅಂತ ಅವರು ಹೇಳ್ತಾರೆ. ಅದನ್ನು ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. Manu, just take us through the final few moments and final few shots. What was going on in your mind? Honestly, I read a lot of Gita and all. So what was going through my mind is just do what you are meant to do. Do what you are supposed to do, and just leave whatever the destiny. You can't control the outcome of it. So in Gita, Krishna says to Arjun that you focus on your karma and not on the outcome of the karma. So only that was running in my head. I was like, okay, just do your thing, and let it all be. ನೋಡಿದ್ರಲ್ಲ ಏನು ಹೇಳಿದ್ರಂತ. ಹೀಗೆ ಭಗವದ್ಗೀತೆಯು ಮತ್ತಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹರೇ ಕೃಷ್ಣ ಅಂತ ಕಾಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್.